ಫ್ರೆಂಡ್ಸ್, ಬಿಂದ್ಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಬಂದು ಬಿಂದ್ಯಾ ವಾರ್ಡ್ರೋಬಿನ ಒಂದು ಮಿರರ್ ವಾರ್ಡ್ರೋಬ್ನ ಕ್ಲೀನ್ ಮಾಡುವ ಸಂದರ್ಭ. ಈಗ ಟೈಮ್ ಸಿಕ್ಕಿದೆ ನನಗೆ. ಸೊ ಇವಾಗ 7:30 ಆಗಿದೆ. ಅವಳಿಗೆ ಊಟ ಹಾಕೊಟ್ಬಿಟ್ಟು ಹೊಟ್ಟಿದ್ದೀನಿ. ಇವಾಗ 7:30 ಆಯ್ತಲ್ಲ, ಊಟ ಬೇಕು ಅಂದ್ಲು. ಸೊ ಅನ್ನ ಬಸ್ಸಾರು, ಅವಳು ಎಲೆಕೋಸು ಪಲ್ಯ ತಿನ್ನಲ್ಲ ಅಂದ್ಲು. ಸೊ ಅದಕ್ಕೋಸ್ಕರ ಅವಳಿಗೆ ಬೆಣ್ಣೆ ಮುರ್ಕು ಕೊಟ್ಟಿದ್ದೀನಿ. ಸೊ ನೋಡಿ, ಅದನ್ನು ಡಿಸೈನ್ ಮಾಡ್ಕೊತಾ ಇದ್ದಾಳೆ. ಇವತ್ತು ಎಲ್ಲ ಕೆಲಸ ಬೇಗ ಆಯಿತು, ಪೂಜೆನೂ ಎಲ್ಲ ಆಯಿತು. ಇವತ್ತು ಸ್ವಲ್ಪ ಫ್ರೀ ಇದ್ದೀನಿ. 7:30 ಅದಕ್ಕೆ ಒಂದು ಸ್ವಲ್ಪ ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂತಂದಿದ್ದೀನಿ. ಬಿಂದ್ಯಾ ಮಿರರ್ ವಾರ್ಡ್ರೋಬ್ ಕ್ಲೀನ್ ಮಾಡಬೇಕೀಗ. ನಮ್ಮ ಬಿಂದ್ಯಾ ಮಿರರ್ ವಾರ್ಡ್ರೋಬು. ಸೊ ಇದನ್ನು ನಾನು ತೋರಿಸೂ ಇರಲಿಲ್ಲ, ವಿಡಿಯೋನೂ ಮಾಡಿರಲಿಲ್ಲ, ನಂಗೆ ಟೈಮ್ ಸಿಕ್ಕಿಲ್ಲ ಅಂತ. ಸೊ ಇವಾಗ ಟೈಮ್ ಸಿಕ್ಕಿದೆ. ಇವಾಗ ನಾನು ನೋಡಿ ಈ ಥರ ಇದೆ. ಸೊ ನೋಡ್ತಾ ಇದೀಯಾ, ನಾನು ಇದನ್ನು ರೇರು ನಾನು ತೆಗೆಯೋದು ಮೇಲ್ಗಡೆ ಇರೋದಿಲ್ಲ. ಯಾಕಂದರೆ ಮೇಲ್ಗಡೆ ಹಬ್ಬಗಳಲ್ಲಿ ಮಾತ್ರ ಯೂಸ್ ಮಾಡೋದು. ಅದಕ್ಕೋಸ್ಕರ ಅಲ್ಲಿ ಮೂಲೆಯಲ್ಲೆಲ್ಲ ನೋಡ್ತೀನಿ. ಸೊ ನೋಡಿ, ಇಲ್ಲಿ ಮೂಲೆಯಲ್ಲೆಲ್ಲ ನೋಡ್ತೀನಿ. ಯಾಕಂದರೆ ಇಲ್ಲೆಲ್ಲ ಧೂಳು ಗೀಳು ಏನಾದರೂ ಕಟ್ಟಿದೆಯಾ ಅಂತ, ಜೇಡು ಥರ ಕಟ್ಟಿರುತ್ತಲ್ಲ. ಸೊ ಅದಕ್ಕೋಸ್ಕರ ಆಮೇಲೆ ಹೀಗೆ ನಾನು ಟೆಸ್ಟ್ ಮಾಡಿ ಕೂಡ ಹಿಂಗೆ ಮುಟ್ಟಿ ನೋಡ್ತೀನಿ. ಧೂಳಿದ್ರೆ ಕ್ಲೀನ್ ಮಾಡ್ತೀನಿ. ನೋಡಿ, ಇದೆಲ್ಲ ಈ ಬಾಕ್ಸ್ ಎಲ್ಲ ಏನು ಬಾಕ್ಸ್ ಅಂತ ನಾನು ನಿಮಗೆ ಹೇಳ್ತೀನಿ. ಖಾಲಿ ಮಾಡಿದ್ದೀನಿ ಇಲ್ಲಿ. ಸೊ ಸ್ವಲ್ಪ ದೊಡ್ಡದಾಗಿ ಇಟ್ಕೊಟ್ಟಿದ್ದಾರೆ ನಮಗೆ ಇಂಟೀರಿಯರ್ ಮಾಡಿರೋರು. ಸೊ ಅಷ್ಟು ಸ್ಪೇಸ್ ಇದೆ. ಇದು ನಾನು ಇಲ್ಲಿ ಸೆಕೆಂಡ್ ಕೆಳಗಡೆ ಇಟ್ಟಿದ್ದೀನಿ ಎಲ್ಲ. ಇವಾಗ ಇಲ್ಲಿ ಕ್ಲೀನ್ ಮಾಡಾದ್ಮೇಲೆ ಇಲ್ಲಿ ಜೋಡಿಸೋಣ ಅಂತ. ಫಸ್ಟ್ ಇವಾಗ ಡಸ್ಟು ತೆಗೆದುಬಿಡ್ತೀನಿ. ಡಸ್ಟು ತೆಗೆಯುವಾಗ ದಯವಿಟ್ಟು ಮೂಗಿಗೆ ಬಾಯಿಗೆ ಬಟ್ಟೆ ಕಟ್ಕೊಳ್ಳಿ, ಇಲ್ಲಾಂದರೆ ಅಕ್ಷಿ ಅನ್ಬೇಕಾಗುತ್ತೆ. ಇದು ಉದ್ದದಲ್ಲಿ ಏನು ಮಾಡ್ತೀನಿ, ಎಲ್ಲ ಡಸ್ಟು ಮೂಲೆಲ್ಲ ಮೇಲ್ಗಡೆ ಎಲ್ಲ ತಗೊಂಡ್ಬಿಡ್ತೀನಿ. ಸೊ ಇದು ನಾನು ಫ್ರೀ ಇದ್ದಾಗೆ ಮಾಡೋದು ನೋಡಿ. ಸೊ ಈ ಥರ ಎಲ್ಲ ಮಾಡಾದ್ಮೇಲೆ ಕೆಳಗಡೆ ಏನು ಮಾಡ್ತೀನಿ, ಇಲ್ಲಿ ಹಿಂಗೆಲ್ಲ ಕ್ಲೀನ್ ಮಾಡ್ಕೊತೀನಿ. ಫುಲ್ ಕೆಳಗಡೆ ತಳ್ಳಲ್ಲ, ಯಾಕಂದರೆ ಕೆಳಗಡೆ ಬೀಳುತ್ತೆ ಮತ್ತು ಬೇರೆ ಬಾಕ್ಸ್ಗಳ ಮೇಲೆಲ್ಲ ಬೀಳುತ್ತೆ ಅಂತ ಒಂದು ಕಡೆ ತಳ್ಕೊಂಡು, ಆಮೇಲೆ ಚಿಕ್ಕದು ಡಸ್ಟ್ ಇದೆ, ಬ್ರಷ್ ಇದೆ. ಸೊ ಇದನ್ನು ಇವಾಗೆಲ್ಲ ಇಲ್ಲಿ ತಳ್ಕೊಂಡಿದ್ದೀನಲ್ಲ, ಇಲ್ಲಿದೆ ನೋಡಿ ಎಷ್ಟು ಡಸ್ಟು ಬರ್ತಾಯಿದೆ. ಎಷ್ಟು ಡಸ್ಟು ಗುಡಿಸಿ ತಗೊಂಡಿದ್ದೀನಿ. ಅಷ್ಟು ಡಸ್ಟ್ ಇಲ್ಲ. ನಾನು ಫ್ರೀ ಸಿಕ್ಕಿದಾಗೆಲ್ಲ ಈ ಥರ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ವಾರ್ಡ್ರೋಬ್ಸ್ ಎಲ್ಲ ಅಲ್ಲಿರೋದೆಲ್ಲ ಸೆಕೆಂಡ್ ಶೆಲ್ಫ್ಗೆ ಶಿಫ್ಟ್ ಮಾಡ್ತೀನಿ. ಅಲ್ಲಿ ಎಲ್ಲ ಒರೆಸ್ಬಿಟ್ಟು ಧೂಳು ತೆಗ್ದು ತದನಂತರ ಹಾಕೋದು. ಪೇಪರ್ ಹಾಕಿದ್ದೀನಿ, ನ್ಯೂಸ್ ಪೇಪರು. ಸೊ ಇದು ತುಂಬ ಶೆಲ್ಫು ಅಗಲ ಇದೆಯಲ್ಲ, ಸೊ ಅದಕ್ಕೆ 2 ಪೇಪರ್ ಹಾಕಬೇಕಿತ್ತು. ಒಂದು ಫುಲ್ಲು, ಒಂದು ಹಾಫ್ ಹಾಕಿದ್ದೀನಿ. ಸೊ ಇದಕ್ಕೆ ಏಕೆ ಅಂದರೆ ನೋಡಿ, ಜಾಸ್ತಿ ಧೂಳು ಅಂತ ಹಾಕ್ಬಿಟ್ರೆ ಅಂಟಿಸ್ಬಾರ್ದಲ್ವ. ಅದಕ್ಕೋಸ್ಕರ ಈ ಸತಿ ಮೊದಲು ನಾನು ಪೇಪರ್ ಹಾಕಿರಲಿಲ್ಲ, ನಿಮ್ಗೆ ಅವಾಗೇ ತೋರಿಸೋವಾಗ ಕ್ಲೀನ್ ಮಾಡೋಕ್ಕೆ ಮುಂಚೆ. ಇವಾಗ ಪೇಪರ್ ಹಾಕಿ ಇಡೋಣ ಅಂತ ಪೇಪರ್ ಹಾಕ್ತಾಯಿದ್ದೀನಿ. ಕಾಸ್ಟ್ಯೂಮ್ಸ್ದು ಏನಾದರೂ ಚೆಲ್ಲಿದ್ರೆ ಅಥವಾ ಅದು ಅಲ್ಲೇ ಇರುತ್ತೆ. ಬಂದು ನೋಡಿ, ಇದು ಮದುವೆ ಎಲ್ಲೋ ಹೋಗಿದ್ವಿ ನಾವು, ಆವಾಗ ತೊಗೊಂಡಿದ್ದು. ಈ ಥರ ಹೊರಗಡೆ ಹೋದಾಗ ಮದುವೆಗಳಿಗೆ, ನೈಟು ಫಂಕ್ಷನ್ಗೆ, ರಿಸೆಪ್ಷನ್ಗೆ ಚೆನ್ನಾಗಿರುತ್ತೆ ಇದು ಅಂತ ತೊಗೊಂಡ್ವಿ. ಅವಳಿಗೆ ಮಗ್ಗಿನ ಜಡೆ ಹಾಕಿದಾಗ ಅಥವಾ ಪೋಲಿಟೈನ್ ಹಾಕಿದಾಗ ಡಿಸೈನ್ ಜಡೆಗೆಲ್ಲ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ತುಂಬ ಇನ್ನೂ ಯೂಸ್ ಮಾಡಿಲ್ಲ ನಾನು, ಇವಾಗೇ ರೀಸೆಂಟಾಗಿ ತೊಗೊಂಡಿದ್ದು. ಸೊ ತುಂಬ ಭಾರನೂ ಇದೆ. ಇದು ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ. ನನಗಂತೂ ನೋಡಿದ ತಕ್ಷಣ ತುಂಬ ಇಷ್ಟ ಆಯಿತು. ಆದರೆ ತುಂಬ ಭಾರ ಇದೆ, ಸಕ್ಕದಾಗಿದೆ. ಇದು ಮಗ್ಗಿನ ಜಡೆ ಹಾಕೋವಾಗ ಅಥವಾ ಲಾಂಗ್ ಒಂದು ಜಡೆ ಹಾಕ್ಕೊಂಡು ಇದನ್ನು ಸುತ್ತಕೊಂಡ್ರೆ ಸಕ್ಕದಾಗಿ ಕಾಣುತ್ತೆ. ಸೊ ಇದನ್ನಿನ್ನೂ ನಾನು ಟ್ರೈ ಮಾಡಿಲ್ಲ, ತೊಗೊಂಡಿರೋದಷ್ಟೇ. ಸೊ ಹೆಂಗೂ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಾಯಿದೆಯಲ್ಲ, ಅವಳಿಗೆ ಮಗ್ಗಿನ ಜಡೆ ಥರ ಹಾಕಿ ರೆಡಿ ಮಾಡೋಣ ಅಂತ ಇಟ್ಟಿದ್ದೀನಿ. ಟ್ರೆಡಿಷ್ನಲ್ ಲುಕ್ಕೋದು. ಸೊ ಈ ಥರ ಹೊರಗಡೆ ಹೋದಾಗ ಕಣ್ಣಿಗೆ ಬಿದ್ದಾಗ ಚೆನ್ನಾಗಿದ್ರೆ ಅನಿಸಿದ್ರೆ ತೊಗೊಂಡ್ಬಿಡ್ತೀನಿ. ಇದು ಬಳೆ ಚೆನ್ನಾಗಿದೆ. ಇದು ವರಮಹಾಲಕ್ಷ್ಮಿಗೆ ಅಂತ ತೊಗೊಂಡಿದ್ದೀನಿ. ಸೊ ಹಿಂಗೆ ಹೊರಗಡೆ ಹೋಗಿದ್ದಾಗ ಎಲ್ಲಾದರೂ ಹೋಗಿರ್ತೀವಲ್ಲ, ಆವಾಗ ತೊಗೊಂಡಿರೋದು ಈ ಬಳೆನೂ ಕೂಡ. ಬಾಕ್ಸ್ ಎಲ್ಲ ಇವಾಗ ಒಂದು ಬಟ್ಟೆ ತೊಗೊಂಡು ಒರೆಸ್ಬಿಟ್ಟು ಎತ್ತಿಡ್ತೀನಿ. ಸೊ ಈ ಬಾಕ್ಸ್ ಎಲ್ಲ ಸ್ವೀಟ್ಸು ಅಥವಾ ಏನಾದರೂ ತೊಗೊಂಡು ಬರ್ತೀವಲ್ಲ ಪಾರ್ಸಲ್ಲು,
ತಿಂಡಿ ಎಲ್ಲ ಅದರನ್ನ ನಾವು ಎಲ್ಲ ನೋಡಿ, ಇದೆಲ್ಲ ನಾನು ಹಬ್ಬಗಳಲ್ಲಿ ಎಲ್ಲ ನಾವು ಹಾಕ್ಕೊಳ್ಳೋದು. ಸೊ ಬ್ಯಾಂಗಲ್ಸು ಈ ಥರ ಸಪ್ರೇಟ್ ಇಡ್ತೀನಿ ಅವಳಿಗೆ ಕೈಗೆ ಸಿಗಂಗೆ. ನೋಡಿ ಇದೆಲ್ಲ ಧೂಳು ಕೂತಿದೆಯಲ್ಲ, ಇವಾಗೆಲ್ಲ ಒರೆಸಿ ಇಟ್ಬಿಡ್ತೀನಿ. ರೇರಾಗಿ ಹಬ್ಬದಲ್ಲಿ ಮದುವೆಗೆ ರಿಸೆಪ್ಷನ್ಗೆ ಫಂಕ್ಷನ್ಗೆ ಹೋಗೋ ಮೇಲ್ಗಡೆ ಸ್ಟೆಪ್ಪಲ್ಲಿ ಇಕ್ತೀನಿ, ಯಾಕಂದರೆ ಅದು ಯಾವಾಗೂ ಯೂಸ್ ಮಾಡಲ್ಲ ಅಂತ. ಹಬ್ಬಗಳಲ್ಲಿ ಅಥವಾ ಅವ್ಳು ಡ್ಯಾನ್ಸು ಫಂಕ್ಷನಲ್ಲಿ ಜಾಸ್ತಿ ರಿಸೆಪ್ಷನ್ಗೆ ಮತ್ತು ಡ್ಯಾನ್ಸಿಗೆ ಯೂಸ್ ಮಾಡೋದಿದ್ದು ನಾನು. ಈ ಥರ ಧೂಳಿರುತ್ತೆ ಒಳಗಡೆ, ಬಾಕ್ಸ್ ಒಳಗಡೆ ಒರೆಸ್ಬಿಟ್ಟು ಇಕ್ತೀನಿ. ಸೊ ಇದು ಬಂದು ಇಯರಿಂಗು, ಇದರಲ್ಲೇ ಇಕ್ತೀನಿ. ಸೊ ಯಾಕಂದರೆ ಇದಾಗಲ್ಲ. ಸೊ ಇಯರಿಂಗ್ ಬಾಕ್ಸ್ ಎಲ್ಲೋ ಬೇರೆ ಕಡೆ ಇದೆ, ಸದ್ಯಕ್ಕೆ ಇವಾಗಿರಲಿ, ಸಿಗುತ್ತೆ ಒಂದೊಂದೇ ಕ್ಲೀನ್ ಮಾಡೋವಾಗ. ಇದು ಬಂದು ನೋಡಿ, ಇದು ಚೆನ್ನಾಗಿತ್ತು, ಹಿಂಗೆ ಹೊರಗಡೆ ಹೋದಾಗ ತೊಗೊಂಡಿದ್ದು. ಇದೆಲ್ಲ ನಮ್ಮ ಹಿಂದೆ ಪರ್ಚೇಸ್ ಮಾಡುವಾಗ ನಾನು ಆದಷ್ಟು ಈ ಥರ ಬಾಕ್ಸು ಏನಾದರೂ ಪಾರ್ಸಲ್ ತಂದಿರ್ತೀವಲ್ಲ, ಊಟ ತಿಂಡಿ ಎಲ್ಲ. ಸೊ ಇದಂತೂ ಬಿರಿಯಾನಿದು ಅನಿಸುತ್ತೆ ಮೇ ಬಿ. ಇದು ಗೊತ್ತಾಗ್ಬಿಡುತ್ತೆ ಏನಿದೆ ಅಂತ, ಅದಕ್ಕೆ ಇದರಲ್ಲಿ ಒರೆಸ್ಬಿಟ್ಟು ಇಡ್ತೀವಿ. ಯೂಸ್ ಮಾಡೋದು ಇದೇನೆ, ಸ್ಕೂಲ್ಗೂ ಅಷ್ಟೇ ಹಿಮಾಲಯ ಬೇಬಿ ಲೋಷನ್ ಹಾಕ್ತೀನಿ. ಆಮೇಲೆ ಇದು ಒಂದು ಚಾಂದಿ ಇಟ್ಟು ಕಳಿಸ್ತೀನಿ, ವೈಟುದು ಬ್ಲೂದು ಯೂನಿಫಾರ್ಮ್ ಕಲರ್ ಹತ್ರ. ಮತ್ತು ಪೌಡರು, ಪಾನ್ಸ್ ಪೌಡರು, ಇದು ಬೊಫು ಮತ್ತು ಪಾನ್ಸ್ ಪೌಡರ್ ಹಾಕಿಟ್ಟಿದ್ದೀನಿ. ಇದು ಬಂತು ವ್ಯಾಸ್ಲೇನೆ ಹಾಕೋದು ಅಷ್ಟೇ. ಇದು ಡೈಲಿ ಸ್ಕೂಲ್ಗಷ್ಟೇ ನಾನು ಮೇಕಪ್ ಮಾಡಿ ಅವಳಿಗೆ ಬೆಳಗ್ಗೆ ಹೊತ್ತು ತಲೆ ಬಾಚಿ ಕಳಿಸೋದು, ಮೇಕಪ್ ಮಾಡಿ ಫ್ರೆಶ್ ಸ್ಕೂಲ್ಗೆ. ಇದಿಷ್ಟು ಅವಳು ಹುಟ್ಟಿದಾಗಿಂದ ನಾನು ಇದನ್ನೇ ಇಟ್ಕೊಂಡಿರೋದು, ಯಾಕಂದರೆ ಎಲ್ಲ ಒಂದೇ ಬ್ಯಾಸ್ಕೆಟಲ್ಲಿರುತ್ತೆ. ಸೊ ನನಗೂ ಆರಾಮಾಗಿ ಸಿಗುತ್ತೆ ಅಂತ ಇವಾಗೂ ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅವಳು ಬೇಬಿಯಿಂದಾಗಿಂದ ಇದು ಯಾರೋ ನಮಗೆ ಅವಳು ಬೇಬಿ ಇದ್ದಾಗ ಗಿಫ್ಟ್ ಮಾಡಿದ್ದು, ಫುಲ್ಲು ಸೆಟ್ಟು ಹಿಮಾಲಯದ್ರೆ ಬಂದಿದ್ದು ಇದು. ಸೊ ಇವಾಗೂ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಅಲ್ವಾ. ಸ್ವಲ್ಪ ಇಲ್ಲೊಂದು ಇಷ್ಟಿದೆ, ಇವಾಗೆಲ್ಲ ಸಾರ್ಟ್ ಮಾಡಬೇಕು. ಎಲ್ಲಾದರೂ ಹೋಗಿ ಬಂದಿರ್ತೀವಲ್ಲ, ಆಗೇನು ಮಾಡ್ತೀವಿ ಗೊತ್ತಾ, ಸಾಕಾಗಿರುತ್ತೆ. ಎಲ್ಲ ನಾವು ಹೋಗಿ ಬಂದ್ರೇ ಜರ್ನಿ ಮಾಡಿದ್ರೆ ಟಯರ್ಡ್ ಆಗಿರುತ್ತೆ. ಸೊ ಅವಾಗೇನು ಮಾಡೋದು, ಬಿಚ್ಚಿಬಿಟ್ಟು ಎಲ್ಲಂದ್ರೆ ಅಲ್ಲಿ ಇಟ್ಬಿಡ್ತಾಳೆ. ಸೊ ನಾನು ಈ ಥರ ಟೈಮ್ ಸಿಕ್ಕಿದಾಗ ಎಲ್ಲ ಆರ್ಗನೈಸ್ ನೋಡಿ, ಟೇಪೆಲ್ಲ ಇಲ್ಲಿ ಹಾಕ್ಬಿಟ್ಟವಳೆ. ಅವಳ ಕೈಗೆ ಸಿಕ್ಕೋದೇನು ಸೆಕೆಂಡ್ ಸ್ಟೆಪ್ಪು, ಫಸ್ಟ್ ಸ್ಟೆಪ್ ಇದು ಈಸಿಯಾಗಿ ಸಿಕ್ಬಿಡುತ್ತಲ್ಲ, ಇಟ್ಬಿಡ್ತಾಳೆ. ಇದು ಸ್ಕೂಲ್ಗೆ ಅಂತ ತೊಗೊಂಡು ವೈಟ್ ಟೇಪು ಯೂಸ್ ಮಾಡಲಿಲ್ಲ ಅವಳು. ಸೊ ರಬ್ಬರ್ ಬ್ಯಾಂಡೆ ಹಾಕ್ಕೊಂಡು ಹೋಗ್ತಾ ಇದ್ದಾಳೆ. ಸೊ ನೋಡ್ಬೇಕು ಯಾವಾಗ ಯೂಸ್ ಮಾಡ್ತಾಳೆ ಅಂತ. ಅವ್ರು ಮಿಸ್ ಹೇಳ್ದಾಗ ಹಾಕ್ಕೊತಾಳಂತೆ, ಹೆಲ್ಪ್ ಮಾಡ್ತೀನಿ ಅಂತ. ಸೊ ಮಾಡಿಸ್ತಾ ಇದ್ದೀನಿ. ಈ ಥರ ಅವಳೇ ಬಂದಾಗ ನಾನು ಬಿಡಲ್ಲ, ಮಾಡಿಸ್ತೀನಿ, ಯಾಕಂದರೆ ಅವರು ಕಲಿಬೇಕಲ್ಲ, ಅದಕ್ಕೇ. ಸೊ ಇವಾಗಿನ್ನ 2 ಸ್ಟೆಪ್ ಇದೆ, ಕ್ಲೀನ್ ಮಾಡ್ಕೊತೀನಿ. ನೋಡಿ ಈ ಥರ ಟೇಪ್ನ ರೋಲ್ ಮಾಡಿ ಕೊಟ್ಲು ಬಿಂದ್ಯಾ. ಇವಾಗ ರಬ್ಬರ್ ಬ್ಯಾಂಡ್ ಹಾಕ್ತೀನಿ. ಇದೇನು ಫೋಲ್ಡ್ ಆಗೋಲ್ಲ ಮತ್ತು ಒಂದೇ ಕಡೆ ಇರುತ್ತೆ, ಕೈಗೂ ಬೇಗ ಸಿಗುತ್ತೆ. ತುಂಬ ಯೂಸ್ಫುಲ್ ಟಿಪ್ಸ್ ಇದು. ಮತ್ತು ಜಡೆ ಹಾಕಿದ್ಮೇಲೆ ಮತ್ತೆ ಬಿಚ್ಚಿ ವಾಶ್ ಮಾಡಿದ್ಮೇಲೂ ಈ ಕೈಯಲ್ಲೇ ಐರನ್ ಥರ ಮಾಡ್ಬೋದು. ಇಲ್ಲ ಐರನ್ ಬಾಕ್ಸ್, ಬಟ್ಟೆ ಐರನ್ ಮಾಡಿರ್ತೀವಲ್ಲ, ಅದು ಬಿಸಿ ಇರುತ್ತಲ್ಲ, ಹಾರಾಕಿಟ್ಟಿರ್ತೀವಲ್ಲ, ಐರನ್ ಬಾಕ್ಸ್ನ ಇದರಲ್ಲಿ ಸ್ವಲ್ಪ ಐರನ್ ಮಾಡಿ ಈ ಥರ ಫೋಲ್ಡ್ ಕಂಫರ್ಟೇಬಲಾಗಿ ಕೂತ್ಕೊಳ್ಳುತ್ತೆ. ನಾನು ಈ ಥರನೇ ಮಾಡೋದು. ಸೊ ವಾಶ್ ಆದಮೇಲೆ ಇಕ್ಬಿಟ್ರೆ ರಬ್ಬರ್ ಬ್ಯಾಂಡು ಮಡ್ಚ್ಕೊಳ್ಳಲ್ಲ ಮತ್ತು ಅಲ್ಲಿ ಇಲ್ಲಿ ಬೀಳಲ್ಲ, ಬಿಡ್ತೀನಿ. ಬೆಳಗ್ಗೆಗಳಿಗೆ ಸ್ಕೂಲ್ಗೆ ಈಸಿಯಾಗಿ ಸಿಗುತ್ತೆ. ಇದು ಅವಳು ಡೈಲಿ ಮೇಕಪ್ ಮಾಡ್ಕೊಳ್ಳೋದಷ್ಟೇ. ಪೌಡ್ರು, ಲೋಷನು ಮತ್ತು ಚಾಂದು ಮತ್ತು ವ್ಯಾಸ್ಲೈನೆ ಆಗಿತ್ತು. ಸೊ ಅದಕ್ಕೆ ನಾನೇನು ಮಾಡಿದೆ, ಇದು ಸ್ವಲ್ಪ ನೀರಿಗೆ 1 ಮುಚ್ಚಳ ಅಷ್ಟು ಲೈಸಾಲ್ ಬರುತ್ತಲ್ಲ ಮನೆ ಒರೆಸೋದು, ಸೊ ಅದನ್ನು ಹಾಕಿದ್ದೀನಿ ಇದರೊಳಗಡೆ. ಸೊ ಹಾಕ್ಬಿಟ್ಟು ಚೆನ್ನಾಗಿ ಶೇಕ್ ಮಾಡಿ ಇವಾಗ ಸ್ವಲ್ಪ ಸ್ಪ್ರೇ ಮಾಡಿದ್ದೀನಿ. ಸೊ ಹಿಂಗೆ ಹಾಕಿ ಒರೆಸಿದಾಗ ಜಿಡ್ಡಿದ್ರೆ ಎಲ್ಲ ಹೋಗುತ್ತೆ. ಸ್ವಲ್ಪ ನೀರು ಹಾಕಿ ಲೈಸಾಲ್ ಹಾಕಿ ಒರೆಸಿದ್ದೀನಿ, ಎಲ್ಲ ಕ್ಲೀನಾಗಿ ಹೋಗ್ತಾಯಿದೆ. ತುಂಬ ನೀರು ಹಾಕ್ಬಾರ್ದು, ತುಂಬ ಸ್ಪ್ರೇ ಮಾಡಬಾರ್ದು. ಇದು ಮರದ್ದಲ್ವ, ಅದಕ್ಕೋಸ್ಕರ. ಸೊ ಎಷ್ಟು ಕ್ಲೀನಾಗಿ ಇಟ್ಕೊಂಡಿರ್ತೀವೋ ನಮಗೆ ಒಳ್ಳೆಯದು, ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಮತ್ತು ಎತ್ಕೊಂಡು ಯೂಸ್ ಮಾಡೋಕ್ಕೆ ನಮಗೆ ಕೈಗೆ ತಕ್ಷಣ ಸಿಗುತ್ತೆ. ಎಲ್ಲಾದರೂ ಹೋಗುವಾಗ ಚೆಲ್ಲಾಪಿಲ್ಲಿ ಆಗೋಲ್ಲ ಮತ್ತು ಹುಡ್ಕೋಷ್ಟು ಟೈಮ್ ವೇಸ್ಟ್ ಆಗೋಲ್ಲ. ಪೇಪರ್ ಹರ್ಕೊಡಮ್ಮ ಅಂದರೆ ಹೆಂಗೆ ಹರ್ಕೊಟ್ಟಿದ್ದಾಳೆ. ಸೊ ಇರಲಿ, ಪರವಾಗಿಲ್ಲ, ಅವಳು ಕಲಿಬೇಕಲ್ವ, ಏನು ಬೈಬಾರ್ದು. ಸೊ ಯಾಕಂದರೆ ಬೈದರೆ ಮಕ್ಕಳು ಕಲಿಯಲ್ಲ, ಅದಕ್ಕೋಸ್ಕರ ಅಡ್ಜಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಟೈಮ್ ಕರೆಕ್ಟಾಗಿ ಮಾಡು ಅಂತ ಹೇಳ್ಕೊಡ್ಬೇಕು.
ಪೇಪರ್ ಹಾಕಿದ್ದೀನಿ. ಸೊ ಇದು ಶೆಲ್ಫು ಸ್ವಲ್ಪ ದೊಡ್ಡದಾಗಿ ಅಗಲವಾಗಿದೆಯಲ್ಲ, ಅದಕ್ಕೋಸ್ಕರ ಈ ಥರ ಪೇಪರನ್ನ ನಾನು ಎರಡೆರಡು ಭಾಗ ಮಾಡಿ ಹರಿದ್ಬಿಟ್ಟು ಹಾಕಿದ್ದೀನಿ. ಸೊ ಓಕೆನಾ, ಈಗ ಜೋಡಿಸೋಣ. ಇದೆಲ್ಲ ಒರೆಸಿ ಇಲ್ಲಿಟ್ಟಿದ್ದೀನಿ. ಇದೆಲ್ಲ ನೋಡಿ ವಾಲೆಗಳು ಈ ಥರ ಸಿಗುತ್ತೆ. ಒಂದು ಕಳ್ಕೊಂಬಂದ್ಬಿಟ್ಟಿದ್ಲು, ಕಳೆದೋಗಿತ್ತು ಎಲ್ಲೋ ಫಂಕ್ಷನ್ಗೆ ಹೋದಾಗ. ಸೊ ಒಂದು ಮಾತ್ರ ಇದೆ, ಏನಕ್ಕನ ಯೂಸ್ ಆಗ್ಬೋದು ಅಂತ ಇಟ್ಟಿದ್ದೆ. ಸೊ ಇವಾಗ ಅದನ್ನು ರಿಮೂವ್ ಮಾಡ್ತೀನಿ. ಕ್ಲೀನ್ ಮಾಡ್ತಾ ಇದ್ದಾಗ ವಾಲೆಗಳೆಲ್ಲ ಸಿಗುತ್ತೆ, ಆವಾಗ ಇದರಲ್ಲೆಲ್ಲ ಸ್ಟೋರ್ ಮಾಡ್ತಾಯಿದ್ದೀನಿ ಇಯರಿಂಗ್ಸ್ ಎಲ್ಲ. ಸೊ ಯಾಕಂದರೆ ಈ ಥರ ಕಾಣೋಂಗೆ ಹಾಕಿದ್ರೆ ಈ ಥರ ಬಾಕ್ಸ್ಗಳಲ್ಲಿ ನಮಗೆ ಕಾಣಿಸುತ್ತೆ, ಹಾಗೆ ಎತ್ಕೊಳ್ಳೋಕ್ಕೂ ನನಗೆ ತುಂಬ ಸುಲಭ. ಇದು ಸ್ವೀಟ್ ಬಾಕ್ಸ್ ತಂದಿರೋ ಬಾಕ್ಸ್ಗಳಿದು. ಈ ಥರ ನಾನು ರೀಯೂಸ್ ಮಾಡ್ಕೊತೀನಿ, ವಾಶ್ ಮಾಡಿ ಒಣಗಿಸಿ. ಅಮೂಲ್ ಬಟರ್ದು ಈ ಥರ ಬಾಕ್ಸು ಇರುತ್ತಲ್ಲ, ಖಾಲಿ ಆದರೆ ನಾನು ಬಿಸಾಕಲ್ಲ, ತೊಳೆದ್ಬಿಟ್ಟು ಅದನ್ನು ಒಣಗಿಸಿ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ಮತ್ತೆ ಯೂಸ್ ಮಾಡ್ತೀನಿ. ಬಾಕ್ಸ್ನ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಈಗ ಸರ ಸ್ಟಿಕ್ಕರು ಎಲ್ಲ ಹಾಕಿಕ್ಕಕ್ಕೆ ಯೂಸ್ ಮಾಡ್ತೀನಿ. ನೋಡಿ ನಮ್ಮ ಬಿಂದ್ಯ ಹೆಲ್ಪ್ ಮಾಡ್ತಾಯಿದ್ದಾಳೆ, ಎಲ್ಲ ಒರೆಸ್ಕೊಡ್ತಾ ಇದ್ದಾಳೆ. ಸೊ ಅವಳದೇ ಸರ, ಒಂದರಲ್ಲಿ ಸರ ಒಂದರಲ್ಲಿ ಸ್ಟಿಕ್ಕರ್ ಹಾಕಿಕ್ಕೋದು. ಅದೇ ಬಾಕ್ಸೆ ಇದಿಷ್ಟು ನಾನು ಒರೆಸಿ ಇಟ್ಟಿದ್ದೆ. ಸೊ ಇವಾಗ ಜೋಡಿಸ್ತಾ ಇದ್ದೀನಿ. ಸೊ ಒಂದರಲ್ಲಿ ಸ್ಟಿಕ್ಕರು, ಒಂದರಲ್ಲಿ ಇದು ನೋಡಿ ಏನು ಸ್ಟೋನ್ದು ಸರ ಇದು. ಸೊ ಈ ಥರ ಹೊರಗಡೆ ಹೋಗ್ತಿದ್ದಾಗ ತೊಗೊಳ್ತೀವಿ. ಮತ್ತು ಒಂದೊಂದು ಸತಿ ಇಯರಿಂಗು ನೋಡಿ ಇದರಲ್ಲೇ ಇಟ್ಬಿಟ್ಟಿರ್ತೀನಿ ನಾನು. ಸೊ ಇಯರಿಂಗು ಇದರಲ್ಲೇ ಇದೆ ನೋಡಿ. ಈ ಥರ ಸಪ್ರೇಟ್ ಇಡ್ತೀನಿ, ಪರವಾಗಿಲ್ಲ, ಜಾಸ್ತಿ ಆದರೂ ಪರವಾಗಿಲ್ಲ. ಬಾಕ್ಸಸ್ಸು ಅಂತ ನಾನು ಈ ಥರ ಇಡ್ತೀನಿ. ಕೈಗೆ ಇಲ್ಲ ನಾವು ಹೋಗುವಾಗ ನನಗೆ ತಕ್ಷಣ ಕೈಗೆ ಸಿಗಬೇಕು ಅವಳಿಗೆ ರೆಡಿ ಮಾಡೋಕ್ಕೆ, ಅವಳಿಗೆ ಹಾಕೋಕ್ಕೆಲ್ಲ. ಅದಕ್ಕೋಸ್ಕರನೇ ತುಂಬ ಇದು ವೈಟುದೊಳಗೆ ತುಂಬ ಚೆನ್ನಾಗಿ ಕಾಣ್ತಿತ್ತು, ಅದಕ್ಕೋಸ್ಕರ ತೊಗೊಂಡೆ. ವೈಟುದೊಳಗೆ ಆಲ್ಮೋಸ್ಟ್ ಸಕ್ಕದಾಗಿ ಕಾಣುತ್ತೆ. ಅದಕ್ಕಿದು ನೈಟ್ ಫಂಕ್ಷನ್ಗೆ, ಗ್ರ್ಯಾಂಡ್ ಫಂಕ್ಷನ್, ರಿಸೆಪ್ಷನ್ಗೆ, ಈ ಥರ ಫಂಕ್ಷನ್ಗಳಿಗೆ ವೈಟ್ ಸ್ಟೋನು ನಾನು ಯೂಸ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು ನೆಕ್ಲೆಸ್ ಇದು. ಸೊ ಸಕ್ಕತ್ತಾಗಿ ಕಾಣೋದೊಳಗೆ. ಮೇ ಬಿ ನೋಡಿರ್ತೀರ, ಅವಳು ಡ್ರೆಸ್ ಹಾಕಿದ್ದೀನಿ ನಾನು. ಸೊ ಹಾಕಿ ಬಂದು ಫಂಕ್ಷನ್ಗೆ ಹೋಗಿ ಬಂದಮೇಲೆ ತೆಗ್ದು ನಾನು ಈ ಥರ ಇಟ್ಬಿಡ್ತೀನಿ ಬಾಕ್ಸಲ್ಲಿ ಹಾಕಿ. ಈ ಥರ ಮೆಟಲ್ದು ಇಸ್ಕೊಂಡಿರ್ತೀನಿ. ಇದು ಎಲ್ಲಾದರೂ ರಫ್ ಯೂಸ್ಗೆ, ಮಾಲ್ಗೆ ಅಥವಾ ಡಿ ಮಾರ್ಟ್ಗೆ, ಅಜ್ಜಿ ಮನೆಗೆ ಹೋದಾಗ ಈ ಥರ ಹಾಕ್ಕೊತಾಳೆ, ಅಥವಾ ಇದು ಫಂಕ್ಷನ್ ಮಾತ್ರ ಈ ಥರ ಹಾಕ್ಕೊತಾಳೆ. ಅದಾಯ್ತಾ, ನೆಕ್ಸ್ಟು ಟ್ರೆಡಿಷ್ನಲ್ಲಿ ಹಬ್ಬದಲ್ಲಿ ಈ ಥರ ಹಾಕ್ಕೊತಾಳೆ. ಇದು ಮತ್ತು ಡ್ಯಾನ್ಸ್ಗೂ ಹೇಳಿದರು, ಇದು ಹಾಕ್ಕೊಂಡಿದ್ರು. ಅದಾದ ನಂತರ ಈ ಥರ ಮಣಿ ಸರಗಳು ನಾನು ಹಬ್ಬಗಳಲ್ಲಿ ಹಾಕ್ತೀನಿ. ಹಬ್ಬ ಇದ್ದಾಗ ಮತ್ತು ಮನೆಯಲ್ಲಿ ಏನಾದರೂ ಕಾರ್ಯ ಇದ್ದಾಗ ಕೂಡ ಈ ಥರ ಸರಗಳನ್ನ ನಾನು ಅವಳಿಗೆ ಹಾಕ್ತೀನಿ. ಸೊ ಈ ಥರ ಎಲ್ಲ ಇಟ್ಟಿರ್ತೀನಿ. ಸೊ ಸ್ಟಿಕ್ಕರ್ಗೂ ನಾನು ಇದೇ ಬಾಕ್ಸ್ ಯೂಸ್ ಮಾಡ್ತಾಯಿದ್ದೀನಿ, ಯಾಕಂದರೆ ಸ್ಟಿಕ್ಕರು ಕೂಡ ಕೈಗೆ ಸಿಗಂಗೆ ಇರಬೇಕು ಅವಳದು, ಅದಕ್ಕೇ ಇಟ್ಟಿರ್ತೀನಿ. ನೆಕ್ಸ್ಟು ಬಂದು ನೋಡಿ ಸರ, ಈ ಥರ ಬಾಕ್ಸ್ ಏನಾದರೂ ಸಿಕ್ಕಿಲ್ಲ ಅಂದರೆ ಒಂದೊಂದು ಸರ ಎರಡೆರಡು ಸರ ಒಂದೇ ಬಾಕ್ಸಲ್ಲಿ ನಾನು ಹಾಕಿಟ್ಟಿರ್ತೀನಿ. ನೋಡಿ ಎಲ್ಲ ಒರೆಸಿ ತೆಗ್ದಿದ್ದಾವೆ. ಸೊ ಅದಕ್ಕೋಸ್ಕರ ಹಿಂಗೆ ನೋಡಿ. ಇದು ಸರ ಅವ್ರ ಅಜ್ಜಿ ಮನೆಗೆ ಹೋದಾಗ ಅಜ್ಜಿನೂ ತೆಗೆದು ಕೊಟ್ಟು ಕಳಿಸ್ತಾರೆ. ಬೇಸಿಗೆ ರಜಕ್ಕೆ ಹೋದಾಗ, ಹಬ್ಬಗಳಲ್ಲಿ ಹೋದಾಗೆಲ್ಲ ಇಸ್ಕೊಂಡು ಬರ್ತಾ ಇರ್ತಾಳೆ. ಸೊ ಆಮೇಲೆ ಸ್ಕೂಲಲ್ಲಿ ಏನಾದರೂ ಹೇಳಿದಾಗ ಇಂಥದ್ದೇ ಬೇಕು ಸರ ಅಂದಾಗೂ ಕೂಡ ಇದನ್ನೆಲ್ಲ ನಾವು ಈಸ್ಕೊಡ್ಬೇಕಾಗುತ್ತೆ. ಇದು ಸ್ಕೂಲಲ್ಲಿ ಹೇಳಿದರು ವೈಟು ಮಣಿ ಅಂತ, ಆವಾಗ ಈಸ್ಕೊಂಡಿದ್ದು. ಈ ಥರ ನೋಡಿ ಬಾಕ್ಸ್ ಇಲ್ಲ ಅಂದಾಗ ಒಂದೊಂದು 2 3 ಈ ಥರ ಮಣಿ ಸರಗಳ ಜೊತೆ ಸೇರಿಕೊಂಡಿರುತ್ತೆ. ಇದು ಮೇ ಬಿ ಫಂಕ್ಷನ್ಗೆ ಹೋಗಿ ಬಂದು ಹಾಗೆ ಬಿಚ್ಚಿ ಯಾವ್ದು ಬಾಕ್ಸ್ ಸಿಗುತ್ತೋ ಅದರಲ್ಲಿ ಹಾಕಿ ಇಟ್ಬಿಟ್ಟಿರ್ತೀವಿ. ಕೇರಳದಲ್ಲಿ ಇಸ್ಕೊಂಡಿರೋ ಮಣಿ ಇದಕ್ಕೂ ಬಾಕ್ಸ್ ಇರಲಿಲ್ಲ. ಸೊ ಒಂದೇ ಬಾಕ್ಸಲ್ಲೇ 2 ಮಣಿನೂ ಇಸ್ಕೊಂಡ್ವಿ. ಒಂದು ನನ್ನ ತಮ್ಮ ತಂದು ಕೊಟ್ಟಿದ್ದ ಅವಾಗ ಅವನು, ಇನ್ನೊಂದು ನಾವು ಕೇರಳಕ್ಕೆ ಲಾಸ್ಟು 2 ಮಂತ್ಸ್ ಬ್ಯಾಕ್ ಹೋಗಿದ್ವಲ್ಲ, ಅಲ್ಲಿ ಪದ್ಮನಾಭ ಟೆಂಪಲ್ ಹತ್ರ ತೊಗೊಂಡಿದ್ದು. ಹೀಗೆ ಹೊರಗಡೆ ಹೋಗ್ತಾ ಇದ್ದಾಗ ಚೆನ್ನಾಗಿ ಕಾಣಿಸ್ತು, ಚೆನ್ನಾಗಿದೆ ಅಂದರೆ ಬೈ ಮಾಡಿಬಿಡ್ತೀನಿ. ಸ್ಟಿಕ್ಕರ್ಸು ಸರಗಳು ಎಲ್ಲ ಇಲ್ಲೇ ಇದೆ. ಸೊ ಯಾಕೆ ಹಿಂಗೆ ಅಂದರೆ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಯಾವುದ್ರಲ್ಲಿ ಏನಿದೆ, ಏನು ಬೇಕು ನಮಗೆ, ಯಾವುದು ಹಾಕೋಬೇಕು ಇವಾಗ ಅಂತ ಈಸಿಯಾಗಿ ಎತ್ಕೊಬೋದು ಮತ್ತು ಹಾಕೊಬೋದು. ಎಲ್ಲಾದರೂ ಹೋಗೋವಾಗ ಬೇಗ ಕ್ವಿಕ್ಕಾಗಿ ರೆಡಿ ಆಗೋಕ್ಕೆ ಯೂಸ್ಫುಲ್ ಆಗುತ್ತೆ. ನಿಮಗೂ ಯೂಸ್ ಆದರೆ ಈ ಬಾಕ್ಸ್ನ ಯೂಸ್ ಮಾಡ್ಬೋದು, ಅಥವಾ ಈ ಥರ ಒಂದು ನಾನು ಜೋಡಿಸ್ಕೊಂಡ್ರೆ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಹಬ್ಬಕ್ಕೆ, ಫಂಕ್ಷನ್ಗೆ ಎಲ್ಲಾದರೂ ಹೋಗೋಗಿ ಯೂಸ್ ಮಾಡೋದೆಲ್ಲ ಮೇಲೆ ಇಟ್ಬಿಟ್ಟಿದ್ದೀನಿ ಫಸ್ಟ್ ಫ್ಲೋರಲ್ಲಿ. ಸೊ ಇದು ಬಂದು ನಿಮಗೆ ನಾನು ಹೇಳಿರಲಿಲ್ಲ, ಇದೆಲ್ಲ ಹೇರ್ ಬ್ಯಾಂಡು. ಇದು ತಲೆಗೆ ಸ್ನಾನ ಮಾಡಿದಾಗ ಅಥವಾ ಹೊರಗಡೆ ಹೋದಾಗ ಹಾಕೊಳ್ಳೋದು.
ಇದು ತೆಗೆಸ್ಕೊಂಡಿದ್ದಾಳೆ ಬೇಕು ಅಂತ. ಮತ್ತು ಇದೆಲ್ಲ ಚಿಕ್ಕ ಅವಳು ಮಗು ಇದ್ದಾಗ ತೊಗೊಂಡಿದ್ದು ಪಿಂಕ್ ಕಲರ್ ಹಾಗೆ ಇಟ್ಟಿದ್ದೀನಿ. ಸೊ ಇದೆಲ್ಲ ರೇರ್ ಯೂಸ್ ಮಾಡೋದಲ್ವ, ಅದಕ್ಕೆ ಮೇಲಿಟ್ಟಿದ್ದೀನಿ. ಸೊ ಇನ್ನು ಸೆಕೆಂಡ್ ಫ್ಲೋರಲ್ಲಿ ಬಂದರೆ ಇದು ಕಾಮನ್ನಾಗಿ ವೀಕೆಂಡಲ್ಲಿ ಯೂಸ್ ಮಾಡ್ತಾಯಿರ್ತೀನಿ. ಸೊ ಅದಕ್ಕೆ ಇಲ್ಲಿ ರಬ್ಬರ್ ಬ್ಯಾಂಡ್ಸು ಇಲ್ಲಿಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಸರ ಅದು ಇಲ್ಲ, ಯಾಕಂದರೆ ಇಲ್ಲಿ ಬೇಡ ಅಂತ. ಸೊ ಇಲ್ಲಿ ಸರ ಅಂದರೆ ಅವಾಗ ಹೋಗಿ ತಗೋಬೋದು ಅಂತ ಇಟ್ಟಿದ್ದೀನಿ. ಸೊ ಈ ಕಡೆ ಎಲ್ಲ ಬ್ಯಾಂಗಲ್ಸ್ ಇಟ್ಟಿದ್ದೀನಿ. ಸೊ ನಾನು ಮೆಟಲ್ ಬ್ಯಾಂಗಲ್ಸು, ಗಾಜಿನ ಬ್ಯಾಂಗಲ್ಸು ಎಲ್ಲ ಇಲ್ಲಿ ಇಟ್ಟಿದ್ದೀನಿ. ಮತ್ತು ರಬ್ಬರ್ ಬ್ಯಾಂಡ್, ಇದು ಡಿಸ್ಕೋ ರಬ್ಬರು ಇದು ಇಟ್ಟಿದ್ದೀನಿ. ಇದು ಡೈಲಿ ಯೂಸ್ದು ನಿಮ್ಗೆ ಹೇಳಿದ್ನಲ್ಲ, ಇದು ಬ್ಯಾಸ್ಕೆಟು. ಸೊ ಇದು ಬಂದು ಡೈಲಿ ಸ್ಕೂಲ್ಗೆ ಹಾಕ್ಕೊಂಡು ಹೋಗ್ತಾಳೆ. ಸೊ 2 ತೆಗೆಸ್ಕೊಂಡಿದ್ದಾಳೆ, ಪಿಂಗ್ ಮಾಡೋದು. ಮತ್ತು ಇನ್ನೊಂದು ಇದೊಂದು 2 ಈ ಥರ ಇಟ್ಬಿಟ್ಟಿದ್ದೀನಿ. ಅದು ತುಂಬ ಕೊಳೆ ಆದಾಗ ಒಗ್ದು ವಾಶ್ ಮಾಡಿ ಒಣಗಿಸಿಕ್ತೀನಿ. ಸೊ 2 ಕಂಪಾರ್ಟ್ಮೆಂಟು ಹೊಡೆದಾಯಿತು. ಇನ್ನು ಇಲ್ಲಿ ಖಾಲಿ ಮಾಡಿದ್ದೀನಿ ಇವಾಗ. ಸೊ ಇಲ್ಲಿ ಬುಕ್ಸು ಜೋಡಿಸ್ಬಿಡೋಣ ಅಂತಿದ್ದೀನಿ, ಯಾಕಂದರೆ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಇಲ್ಲಿ ನೋಡಿ ಹೆಂಗೆ ಕಸದ ರಾಶಿ ಹಾಕ್ಬಿಟ್ಟಿದ್ದಾರೆ. ಸೊ ಎಲ್ಲ ಕವರ್ಗಳು, ಮುಯಿ ಕವರು ಅದು ಇದು ಎಲ್ಲ ಹಾಕಿದ್ದಾರೆ. ಸೊ ಇವಾಗ ಅದನ್ನೆಲ್ಲ ನಾನು ಬೇರೆ ಸಪ್ರೇಟ್ ಮಾಡಿ ಕ್ಲೀನಾಗಿ ಫೋಲ್ಡ್ ಮಾಡಿ ಇಡ್ತೀನಿ. ನೋಡಿ ಹೆಂಗೆ ಹಾಕಿದ್ದಾರೆ. ಈಗ ಇದನ್ನೆಲ್ಲ ನಾನು ಸಪ್ರೇಟ್ ಮಾಡಬೇಕು. ಕವರ್ಸ್, ಹ್ಯಾಂಡ್ ಕವರ್ಸು, ಬ್ಯಾಗ್ಸು ಎಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದಾರೆ. ಇಷ್ಟು ಬಳೆ ಹಳೇದಾಗ್ಬಿಟ್ಟಿದೆ, ಮತ್ತು ಇವ್ಳಿಗೆ ಆಗೋದು ಇಲ್ಲ ಎಲ್ಲ. ಅದಕ್ಕೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೀನಿ. ಇದೆಲ್ಲ ಹಳೆ ಬಳೆಗಳು, ಮತ್ತು ಇವ್ಳಿಗೆಲ್ಲ ತುಂಬ ಚಿಕ್ಕದಾಗಿದೆ ಅಂತ ಯಾರಿಗಾನ ಕೊಟ್ಬಿಡ್ತೀನಿ. ಇಲ್ಲ ಅನಾಥಾಶ್ರಮದವ್ರು ಬರ್ತಾ ಇರ್ತಾರೆ, ಅವರು ಕೊಟ್ಬಿಡ್ತೀನಿ. ಇಡ್ತೀನಿ. ಇದ್ರ ಬಾಕ್ಸ್ ತುಂಬ ಹಳೇದಾಗಿತ್ತು. ಸೊ ಅದಕ್ಕೆ ಅದನ್ನು ಬಿಸಾಕ್ಬಿಟ್ಟು ಇದನ್ನು ಇಲ್ಲೇ ಇಡ್ತಾಯಿದ್ದೀನಿ. ಸೊ ಕೈಗೆ ಸಿಗುತ್ತೆ ನೋಡಿ, ಹಿಂಗೆ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಇವಾಗ ಇದನ್ನ ಮೇಲಿಟ್ಟಿದ್ದೀನಿ. ಇದು ಮೂರ್ತಿ ಅವ್ರದ್ದು ಗ್ಯಾಸ್ಟ್ರಿಕ್ದು ಅಂತ ತಂದಿಟ್ಟಿದ್ದಾರೆ, ಯಾಕಂದರೆ ಮೆಡಿಷನ್ ಎಲ್ಲ ನೋಡಿ ಇಲ್ಲಿಡೋದು. ಸೊ ಅದು ಸ್ಪೇಸು ದೊಡ್ಡದಾಗಿದೆಯಲ್ಲ, ಅದಕ್ಕೆ ಅಲ್ಲಿ ಆಗಲ್ಲ ಅಂತ ಅಲ್ಲೇ ಇಟ್ಟಿದ್ದೀನಿ. ಸೊ ಅದಾಯ್ತಾ, ಇದು ಮೆಡಿಷನ್ ಇಟ್ಟಿದ್ದಾರೆ ಏನೇನು ಇದ್ದೀನಿ. ಅವಳದು ರೆಗ್ಯುಲರ್ ಟೈಮ್ ಟೇಬಲ್ ಬುಕ್ಸು ಎಲ್ಲ ಬ್ಯಾಗಲ್ಲೇ ಇದೆ. ಇವಾಗ 2 ಬುಕ್ ಮಾತ್ರ, ಇದು ಟೆಸ್ಟ್ದು ಕೊಟ್ಟಿದ್ದಾರೆ, ಅಲ್ಲೇ ಹಾಕಿಟ್ಟಿದ್ದೀನಿ ಪೇಪರ್ ವರ್ಕ್ಶೀಟ್ದು. ಸೊ ಇದಿಷ್ಟು ಅವಳಿಗೆ ಬುಕ್ಕು ಜೋಡ್ಸೋಕ್ಕೆ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಅವಳಿಗೆ ಹೈಟಿಗೆ ಕರೆಕ್ಟಾಗಿರುತ್ತೆ ಅಂತ ಈ ಒಂದು ಇದು ಒಂದು ಕೊಟ್ಟಿದ್ದೀನಿ ಶೆಲ್ಫು. ಸೊ ಇಲ್ಲೆಲ್ಲ ಇಟ್ಕೊತಾಳೆ, ಇಲ್ಲ ಅಂದರೆ ಬುಕ್ಸ್ ಎಲ್ಲೆಲ್ಲೋ ಇಟ್ಬಿಡ್ತಾಳೆ. ಅದಕ್ಕೆ ಇಲ್ಲಿ ಇಡ್ತಾಯಿದ್ದೀನಿ. ತೆಗ್ದಿದ್ದೀನಿ. ಸೊ ಇಲ್ಲಿ ಅಂಟಾಕಿದ್ದೀನಿ ಬಿಂದೆ, ಹ್ಯಾಂಡ್ ಬ್ಯಾಗೆಲ್ಲ ಹಾಕೋಕ್ಕೆ. ಅವಳಿಗೆಲ್ಲ ನಾವು ಹೋದಾಗ ಯೂಸ್ ಆಗುತ್ತೆ, ಬೇಗ ಸಿಗುತ್ತೆ ಕೈಗೆ ಅಂತ. ಕವರ್ಸು ಮತ್ತು ಬ್ಯಾಗ್ಸು ಎಲ್ಲ ಇದು ಬಂದು ಬಿಂದೆ ಸ್ಕೂಲ್ ಟ್ರಿಪ್ ಹೋದಾಗ ಕೊಟ್ಟಿರೋದು. ಅವಳು ಸ್ಕೂಲ್ ಬುಕ್ಸ್ ಬಂದಾಗ ಕೊಟ್ಟಿರೋದು. ಇನ್ನೆಲ್ಲ ನಾವು ಅಂಗಡಿಯಿಂದ ಅದು ಇದು ಬಟ್ಟೆ ತಂದಾಗ ಕೊಟ್ಟಿರೋದು. ಸೊ ಇದೆಲ್ಲ ಒಂದರಲ್ಲಿ ಹಾಕ್ತೀನಿ, ಇಲ್ಲಾಂದರೆ ಜಾರ್ತಾ ಇರುತ್ತೆ. ಸೊ ಅದಕ್ಕೆ ಒಂದು ಬ್ಯಾಗಲ್ಲಿ ಹಾಕಿ ಇಟ್ಬಿಡ್ತೀನಿ. ಇದು ಎಲ್ಲ ಒಂದು ಬ್ಯಾಗಲ್ಲಿ ಹಾಕಿ ಶೇಖರಣೆ ಮಾಡಿ ಇಟ್ಟಿದ್ದೀನಿ. ಸೊ ಯಾವಾಗ ನಾವು ಬೇಕಂದಾಗ ನನಗೆ ತಕ್ಷಣ ಸಿಗುತ್ತೆ. ಈ ಥರ ಇಟ್ಬಿಟ್ರೆ ಇದು ಬಿಂದೆ ಸ್ಕೂಲ್ ಬುಕ್ಸ್ ಎಲ್ಲ ಇದರಲ್ಲೇ ಕೊಟ್ಟಿದ್ದವರು. ಸ್ಕೂಲ್ ಬುಕ್ಸು, ಟೈ ಬೆಲ್ಟ್ ಕೂಡ ನಾನು ಇವಾಗ ಅಲ್ಲೇ ಇಟ್ಟಿದ್ದೀನಿ. ಟೈ ಬೆಲ್ಟ್ ಕೂಡ ಅಲ್ಲೇ ಇಟ್ಟಿದ್ದೀನಿ, ಕೈಗೆ ಸಿಗುತ್ತೆ. ಇಲ್ಲಿ ಬುಕ್ಸ್ ಇದೆ, ಇಲ್ಲಿ ಟೈ ಬೆಲ್ಟ್ ಎಲ್ಲ ಇದೆ. ಸೊ ಒಂದೇ ಕಡೆ ಎಲ್ಲ ಇರುತ್ತೆ. ಅಂದರೆ ಸ್ಕೂಲ್ಗೆ ಹೋಗೋವಾಗ ಗಡಿ ಬಿಡಿ ಹಾಕ್ಬಾರ್ದಲ್ಲ, ಅದಕ್ಕೋಸ್ಕರ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಈ ಟಿಪ್ಸ್ ಯೂಸ್ ಆದರೆ ಯೂಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಯೂಸ್ ಆಗುತ್ತೆ ಅನ್ಕೊತೀನಿ, ಯಾಕಂದರೆ ನನಗೆ ತಕ್ಷಣ ಡೈಲಿ ಯೂಸ್ಗೆ ಮುಖ್ಯ ನನಗೆ. ಸೊ ಅದಕ್ಕೋಸ್ಕರ ಇದನ್ನು ಮಾತ್ರ ನಾನು ಕೈಗೆ ಸಿಗಂಗೆ ಇಟ್ಕೊಂಡಿರೋದು. ಇನ್ನೆಲ್ಲ ನನಗೆ ಆರಾಮಾಗಿ ರೆಡಿ ಆಗೋಕ್ಕೆ ಟೈಮ್ ಇರುತ್ತೆ. ಸೊ ಎಲ್ಲ ನಾವು ಹೋಗ್ಬೇಕಾದ್ರೆ ನಮಗೆ ಗೊತ್ತಿರುತ್ತಲ್ಲ, ಒಂದು ದಿವಸ ಮುಂಚೆ ಏನೇನು ಬೇಕೋ ಎಲ್ಲ ತೆಗ್ದು ಇಟ್ಕೊಂಡಿರ್ತೀವಿ, ಅದಕ್ಕೋಸ್ಕರ. ಸೊ ಈ ಬ್ಯಾಗು ಇಲ್ಲಿ ಯಾಕೋ ನೆಸೆಸಿಟಿ ಇಲ್ಲ ಅಂದ್ರೂ ಬೇಕಾದ್ರೆ ಇಲ್ಲಿ ಇಟ್ಕೊಳ್ಬೋದು, ಅಲ್ಲಿ ಸ್ಪೇಸ್ ಇದೆಯಲ್ಲ ಅಂತ ಟೈ ಬೆಲ್ಟ್ ನಾನು ಇವಾಗ ಅಲ್ಲೇ ಇಟ್ಟಿದ್ದೀನಿ. ಸೊ ಇನ್ನು ಇದು 2 ಕೈದು ಇಷ್ಟ ಆದಮೇಲೆ ಇದು ಮುಚ್ಚಿದ ಮೇಲೆ ಕನ್ನಡಿ ವಾರ್ಡ್ರೋಬ್ ಮುಗೀತು. ಇನ್ನು ಕೆಳಗಡೆ ಬಂದು ಇದು ಮೂರ್ತಿಯವರು ಸಗ್ರಿಗೇಷನ್ ಮಾಡ್ತಾರೆ ಯಾವಾಗನ ಅವ್ರಿಗೆ ಟೈಮ್ ಇದ್ದಾಗ ಇಬ್ಬರು ಸೇರ್ಕೊಂಡು ನಾವು ಮಾಡೋದು. ಯಾಕಂದರೆ ಔಷಧಿಗಳೆಲ್ಲ ಅವ್ರಿಗೆ ಗೊತ್ತು, ಯಾವ್ದು ಬೇಕು ಬೇಡ ಎಲ್ಲ ಬಿಸಾಕ್ತಾರೆ. ಹಾಗೆ ಆಲ್ಮೋಸ್ಟ್ ಬಿಂದ್ಯದೇ ಇರುತ್ತೆ, ಯಾಕಂದರೆ ಕೆಮ್ಮಲುದು ನೆಗಡಿದು ಅಂತ ಇಟ್ಟಿರ್ತೀವಿ. ಅದಕ್ಕೋಸ್ಕರ ಯಾರಾದರೂ ಈಗ
ಬಿಂದ್ಯಾ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಆಗಲೇ ನೋಡಿ 9 ಗಂಟೆ ಆಯಿತು. 7:15 ಸ್ಟಾರ್ಟ್ ಮಾಡಿದ್ದು, ಇಷ್ಟು ಮಾಡೋಷ್ಟರಲ್ಲಿ 9 ಗಂಟೆ ಆಯಿತು. ಇವಾಗ ಮುದ್ದೆ ಮಾಡಬೇಕು. ಅದಕ್ಕೋಸ್ಕರ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ವರ್ಕ್ನ. ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ. ಹೇಗೆ ನಾನು ಮತ್ತೆ ಈ ಬಾಕ್ಸ್ಗಳನ್ನೆಲ್ಲ ರೀಯೂಸ್ ಮಾಡ್ಕೊತೀನಿ, ನಿಮಗೆ ಗೊತ್ತಾಯ್ತಲ್ಲ. ಬೇಕು ಹಾಗೆ ನಾನು ಈ ಥರ ಮಿರರ್ ವಾರ್ಡ್ರೋಬ್ನ ಸೆಟ್ ಮಾಡಿ ಇಟ್ಟಿರೋದು ಬಿಂದ್ಯಾಗೆ. ಅಂದರೆ ಅವಳಿಗೆ ನಾನೇ ರೆಡಿ ಮಾಡೋದಲ್ವ, ಅದಕ್ಕೋಸ್ಕರ. ಸೊ ನಿಮಗೂ ಯೂಸ್ ಆದರೆ ಮಾಡ್ಬೋದು. ಸೊ ಇದರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂದರೆ ದಯವಿಟ್ಟು ನನಗೆ ತಿಳಿಸಿ, ನಾನು ತಿಳ್ಕೊತೀನಿ. ನನಗೆ ಹೆಂಗೆ ಕಂಫರ್ಟೇಬಲ್ ಅನಿಸುತ್ತೋ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇರೋದು. ತಗ್ಲಾಕಿದ್ದೀನಿ. ಇದು ಬಂದು ಗಟ್ಟಿಗಿರಬೇಕು. ಸೊ ಹಾಕಿದ್ದೀನಿ. ಸೊ ಅವಳಿಗೆಲ್ಲ ನೋಡಿದಾಗ ಇನ್ನೂ ಒಂದು 2-3 ಬ್ಯಾಗ್ ಇದೆ, ಆಮೇಲೆ ಹಾಕ್ತೀನಿ. ಇವಾಗ ಫಸ್ಟ್ ಇದೆಲ್ಲ ಕ್ಲೀನ್ ಮಾಡಿ ಒರೆಸಿದ್ದೀನಿ. ಡ್ರೈ ಆಗಿದೆ. ಪೇಪರ್ ಹಾಕಿ ಎತ್ತಿಡೋಣ. ಎಲ್ಲ ಮಡಚಿ ಇಟ್ಬಿಟ್ಟಿದ್ದೀನಿ. ಇವಾಗ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ. ಅವಾಗ ಹೀಗೆ ಕಸದ ಗುಡ್ಡೆ ಥರ ಇತ್ತು. ಈಗೆಲ್ಲ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಇನ್ನೂ ಇಷ್ಟು ಸ್ಪೇಸ್ ಇದೆ ನನಗೆ. ಸೊ ಇನ್ನೂ ಬೇಕಾದ್ರೆ ಏನಾದರೂ ಇಡ್ಬೋದು. ನೋಡಿ ಎಷ್ಟು ಕೆಲಸ ಹಿಡಿಯುತ್ತೆ ಅಂತ ಸಿಂಪಲ್ ಅನ್ಕೊಂಡು